ಅಂಬಿಗರಹಳ್ಳಿಯಲ್ಲಿ 4 ದಿನಗಳಿಂದ ನಡೀತಾ ಇದ್ದಂತಹ ಕುಂಭಮೇಳ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಕುಂಭಮೇಳ ಅಂತಂದ್ರೆ ಏನು, ಅದರ ಹಿನ್ನೆಲೆ ಏನು, ಧಾರ್ಮಿಕ ಆಚರಣೆಗಳೇನು, ದಕ್ಷಿಣದ ಕಾಶಿ ಅಂಬಿಗರಹಳ್ಳಿಯಲ್ಲಿ ಯಾಕೆ ಕುಂಭಮೇಳವನ್ನ ಮಾಡಲಾಗುತ್ತೆ, ಇದೆಲ್ಲದರ ಬಗ್ಗೆ ಧಾರ್ಮಿಕ ಚಿಂತಕರಾಗಿರುವಂತಹ ರಕ್ಷಾ ಅವರು ನಮಗೆ ವಿಶೇಷವಾದಂತಹ ಮಾಹಿತಿಯನ್ನ ನೀಡ್ತಾ ಇದ್ರು. ಮತ್ತೆ ಅವರನ್ನ ಮಾತಾಡ್ಸೋಣ. ಈಗ ರಕ್ಷಾ ಅವರೇ, ನಾವು ಉತ್ತರ ಭಾರತದಲ್ಲಿ ನೋಡೋದಾದ್ರೆ ಸಾಕಷ್ಟು ರೀತಿಯಾದಂತಹ ಕುಂಭಮೇಳಗಳು ನಡೀತಾ ಇರುತ್ತೆ. ಕಾಶಿ ವಿಶ್ವನಾಥನ ಕುಂಭಮೇಳ ಇರಬಹುದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಕುಂಭಮೇಳಗಳನ್ನ ನೋಡ್ತಾ ಇರ್ತೀವಿ. ಆದ್ರೆ ಎಸ್ಪೆಷಲಿ ನೀವು ಹೇಳಿದ ಹಾಗೇನೆ ಮಲೆ ಮಹದೇಶ್ವರರ ಕ್ಷೇತ್ರ ಏನಿದೆ, ಆ ಕ್ಷೇತ್ರದಲ್ಲಿ ನಡೆಯುವಂತಹ ಕುಂಭಮೇಳದ ವಿಶೇಷತೆ ಏನು, ಆ ಮಹತ್ವ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ ಯಾವೆಲ್ಲ ಕಾರಣಗಳಿಗಾಗಿ ಈ ಕ್ಷೇತ್ರ ಪ್ರಸಿದ್ಧಿ ಹೊಂದಿತು, ಅಲ್ಲಿನ ಒಂದು ಮಹಿಮೆ ಏನು, ಇಲ್ಲಿ ಕುಂಭಮೇಳವನ್ನ ಮಾಡೋದ್ರಿಂದಾಗಿ ಏನೆಲ್ಲ ಒಂದು ಪ್ರಯೋಜನಗಳನ್ನ ನಾವು ಪಡ್ಕೋಬಹುದು? ಮೊದಲನೇದಾಗಿ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ಹೇಳಿದ್ರಿ ಇದನ್ನ ದಕ್ಷಿಣ ಕಾಶಿ ಅಂತ ಹೇಳಿ ಕರೀತಾರೆ ಅಂತ. ಲಾಸ್ಟ್ ನೀವೊಂದು ಕ್ವಶನ್ ಅನ್ನ ನಿಮ್ಮನೆ ಕೇಳಿದ್ರಿ. ಇದು ಯಾಕೆ ತುಂಬಾ ಪ್ರಾಶಸ್ತ್ಯವನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಈ ಕಾವೇರಿ ಇದಾಳಲ್ಲ, ಆ ಕಾವೇರಿ ಯಾರು ಅಂತ ಹೇಳಿದ್ರೆ ಕಬೇರನ ಮಗಳು, ಅಗಸ್ತ್ಯರ ಪತ್ನಿ. ಅವಳೇ ಕಾವೇರಿಯಾಗಿದ್ದಾಳೆ ಅನ್ನೋದು ನಮ್ಮ ನಂಬಿಕೆ. ಈ ಅಗಸ್ತ್ಯರು ಉತ್ತರ ಭಾರತದಿಂದ ವಿಂಧ್ಯ ಪರ್ವತದ ಮೇಲಾಗಿ ಈ ಕಡೆಗೆ ಬರ್ತಾರೆ. ಈ ಕಡೆ ಬರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಆ ಪರ್ವತ ತುಂಬಾ ಬೆಳೀತಾ ಇರುತ್ತೆ, ಅವ್ರಿಗೆ ಬರೋದಕ್ಕೆ ಕೂಡ ಆಗ್ತಾ ಇರಲ್ಲ. ಅವಾಗ ಅವ್ರೇನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ನಾನು ದಕ್ಷಿಣ ಭಾರತಕ್ಕೆ ಹೋಗಿ ವಾಪಸ್ ಬರೋ ತನಕಕ್ಕೆ ನೀನ್ ಬೆಳಿಬಾರ್ದು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಸರಿ ಅಂತ ಹೇಳಿದಂತ ವಿಂಧ್ಯ ಪರ್ವತ ಅಷ್ಟಕ್ಕೆ ನಿಲ್ಲುತ್ತೆ. ಅವ್ರೇನ್ ಮಾಡ್ತಾರೆ, ಆ ವಿಂಧ್ಯ ಪರ್ವತದ ಹಾದಿಯಾಗಿ ಹೋಗೋದೇ ಇಲ್ಲ, ಬೇರೆ ಹಾದಿಯಾಗಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ವಿಂಧ್ಯ ಪರ್ವತ ಅಷ್ಟಕ್ಕೆ ನಿಂತಿದೆ ಅನ್ನುವಂಥದ್ದು ಒಂದು ನಂಬಿಕೆ. ಇನ್ನು ಎರಡನೇದಾಗಿ, ಎಲ್ಲರೂ ಕೂಡ ಹಿಂದಿನ ಕಾಲದಿಂದನೂ ಕೂಡ ಪ್ರತಿಯೊಬ್ಬರು ಕೂಡ ಸ್ಥಿತಿವಂತರಾಗಿರ್ತಾ ಇರಲಿಲ್ಲ. ಎಲ್ಲರಿಗೂ ಕೂಡ ಈ ಉತ್ತರ ಭಾರತಕ್ಕೆ ಹೋಗಿ ಕಾಶಿ ವಿಶ್ವನಾಥನನ್ನೇ ದರ್ಶನ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತಾ ಇತ್ತು. ಈ ಅಗಸ್ತ್ಯರು ಈ ಕಡೆ ಬಂದಂತಹ ಸಂದರ್ಭದಲ್ಲಿ ಅವರು ಎಲ್ಲವನ್ನ ತಿಳಿದಂಥವ್ರು, ನಮ್ಮ ಋಷಿ ಮುನಿಗಳು ಸಾಮಾನ್ಯದವರಲ್ಲ, ಅವರು ಭೂತ ಭವಿಷ್ಯತ್ ವರ್ತಮಾನವನ್ನ ತಿಳಿದಂಥವ್ರಾಗಿದ್ರು ಅವರು. ಹೌದೋ ಇಲ್ವೋ? ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಗಸ್ತ್ಯರು ಇಲ್ಲಿ ಬಂದು ಕೆಲವಷ್ಟು ಈಶ್ವರನನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅವರು ಪೂಜೆಯನ್ನ ಮಾಡ್ತಾರೆ. ಅದರಲ್ಲಿ ಈ ಅಂಬಿಗರಹಳ್ಳಿಯಲ್ಲಿರ್ತಕ್ಕಂತಹ ಶಿವಾಲಯವೂ ಹೌದು, ತಿರುಮಕೂಡ್ಲಲ್ಲಿರ್ತಕ್ಕಂತಹ ಶಿವಾಲಯವೂ ಹೌದು. ಅಂದಿನಿಂದ ಏನಾಗತ್ತೆ, ಅಗಸ್ತ್ಯರಿಂದ ಪೂಜಿಸಲ್ಪಟ್ಟಂತಹ ಈ ಎಲ್ಲಾ ಈಶ್ವರ ಲಿಂಗಗಳು ಅಥವಾ ಶಿವನ ಒಂದು ಈಶ್ವರ ಲಿಂಗಗಳೇನಾಗತ್ತೆ, ದಕ್ಷಿಣ ಕಾಶಿ ಅನ್ನುವಂತ ಹೆಸರನ್ನ ಪಡೆಯುತ್ತೆ. ಇನ್ನು ನೀವು ಕೇಳಿದ್ರಿ ಇದರಿಂದ ಏನು ಪ್ರಯೋಜನ? ಸಾಮಾಜಿಕವಾಗಿ ನಾವು ನೋಡೋದಾದ್ರೆ ಸಾಮಾಜಿಕ ಸಾಮರಸ್ಯ ಇದರಿಂದ ಖಂಡಿತವಾಗಿಯೂ ಕೂಡ ನಾವು ಸಾಧಿಸಬಹುದು. ಯಾಕಂದ್ರೆ ಅಲ್ಲಿ ಕುಂಭಮೇಳದಲ್ಲಿ ಸ್ನಾನಕ್ಕೆ ಅಂತ ಬಂದಂತಹ ಭಕ್ತಾದಿಗಳಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆಗಳು ಇರೋಲ್ಲ, ಶ್ರೀಮಂತ ಬಡವ ಅಂತಕ್ಕಂತಹ ಭಾವನೆಗಳು ಕೂಡ ಇರೋಲ್ಲ. ನಾನು ಸ್ಫುರದ್ರೂಪಿ ಅಥವಾ ಕುರೂಪಿ ಅಥವಾ ನಾನು ಸರ್ವಾಂಗ ಸುಂದರಿ ಅಥವಾ ನಾನು ಅಂಗವಿಕಲ ಅಂತಕ್ಕಂಥ ಯಾವುದೇ ರೀತಿಯಾದಂತಹ ಆಲೋಚನೆ ಇರಲ್ಲ. ಅವರ ಎಲ್ಲರ ಆಲೋಚನೆ ಯಾವ ಕಡೆಗಿರುತ್ತೆ ಅಂದ್ರೆ, ಕುಂಭಮೇಳದಲ್ಲಿ ಸ್ನಾನವನ್ನ ಮಾಡಿ ನಾವು ಪವಿತ್ರರಾಗಬೇಕು, ಪುಣ್ಯ ಸಂಪಾದನೆಯನ್ನ ಮಾಡ್ಬೇಕು. ಇದು ಸಾಮಾಜಿಕ ಸಾಮರಸ್ಯಕ್ಕೆ ತುಂಬಾ ದೊಡ್ಡ ದಾರಿಯನ್ನ ಮಾಡಿಕೊಡುತ್ತೆ. ಇದರ ಅಗತ್ಯತೆ ನಮ್ಗೆ ತುಂಬಾ ಇದೆ. ಓಕೆ, ಈಗ ನೀವು ಹೇಳಿದ್ರಿ, ಈಗ 2013ರಿಂದ ಈಚೆಗೆ ಇದು ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಳ್ತಾ ಇದೆ. ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಬಾರಿ ನೋಡೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ರು. ನೀವು ಹೇಳ್ದಾಗೆ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ರಿಗೂ. ಸೊ ಅಂಥವರೆಲ್ಲ ಈ ಸ್ಥಳಕ್ಕೆ ಬಂದು ನಾವು ಇದರಲ್ಲಿ ಪಾಲ್ಗೊಳ್ಬೇಕು, ಆ ನದಿಯಲ್ಲಿ ಮಿಂದು ಸ್ನಾನ ಮಾಡಿ ಪುನೀತರಾಗಬೇಕು ಅನ್ನುವಂಥ ಒಂದು ಮನೋಭಾವ ಇರುತ್ತೆ ಅಂತ. ಸೊ ಇದನ್ನ ಪ್ರತಿ ವರ್ಷ ನಡ್ಕೊಂಡು ಹೋಗ್ಬೇಕಾ? ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಆಚರಣೆಯನ್ನ ನಾವು ಶುರು ಮಾಡಿದ್ರು ಅದನ್ನ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಹಾಗೆ ನಡೆಸ್ಕೊಂಡು ಹೋಗ್ಬೇಕಾಗ್ತಾ ಬರುತ್ತೆ. ಸೊ ಈಗ ನಾವು 2013ರಲ್ಲಿ 2016ರಲ್ಲಿ ಹೀಗೆ, ಆಮೇಲೆ ಮತ್ತೆ ಗ್ಯಾಪ್ ಆಯ್ತು, ಅದಾದ ಮೇಲೆ ಹೀಗೆ ನಡೆಸ್ಕೊಂಡು ಬರ್ತಿದಾರಲ್ಲ, ಅದನ್ನ ಹೆಂಗೆ ಈಗ ಪ್ರತಿ ವರ್ಷನೂ ನಡ್ಸ್ಕೊಂಡು ಹೋಗ್ಬೇಕಾ, ಹೇಗೆ ಅಂತ? ಈಗ ನೀವೇ ಹೇಳಿದ ಹಾಗೆ ಕುಂಭಮೇಳ ಅಂತಕ್ಕಂಥದ್ದು ಕೆಲವಷ್ಟು ಪ್ರದೇಶಗಳಲ್ಲಿ 144 ವರ್ಷ, ಇನ್ನ ಕೆಲವಷ್ಟು ಪ್ರದೇಶಗಳಲ್ಲಿ 12 ವರ್ಷಕ್ಕೊಮ್ಮೆ, ಮತ್ತೆ ಕೆಲವಷ್ಟು ಪ್ರದೇಶಗಳಲ್ಲಿ 6 ವರ್ಷಕ್ಕೊಮ್ಮೆ, ಈಗ ಇಲ್ಲಿ 3 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂತಹ ಪ್ರತೀತಿ ಇರುತ್ತೆ. ಆಯಾ ಒಂದು ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಆ ನದಿಗೆ ಅಂದ್ರೆ ಕಾವೇರಿ ನದಿಗೆ ಮತ್ತೆ ಅಲ್ಲಿ ಸಂಗಮವಾಗ್ತಕ್ಕಂಥ ನದಿಗೆ ಯಾವಾಗ ಉತ್ಕರ್ಷ ಬರುತ್ತೆ ಅಂತಕ್ಕಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡಿ 144 ವರ್ಷಕ್ಕೊಂದ್ಸಲ, 12, 6, 3, ಸಾಧಾರಣವಾಗಿ ಇಲ್ಲಿ ನಡೀತಕ್ಕಂಥದ್ದು 3 ವರ್ಷಕ್ಕೊಂದ್ಸಲ ನಡೀತಕ್ಕಂಥ ಪ್ರತೀತಿ ಇದೆ. ಇದನ್ನ ಪ್ರತಿ 3 ವರ್ಷಕ್ಕೊಂದ್ಸಲ ನಡ್ಸ್ಕೊಂಡು ಹೋಗೋದ್ರಿಂದ ಎಲ್ಲರಿಗೂ ಕೂಡ ಶ್ರೇಯೋಭಿವೃದ್ಧಿ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ,
ಸೊ ಮಂಡ್ಯದ ಅಂಬಿಗರ ಹಳ್ಳಿಯಲ್ಲಿ ನಡೆದಂತಹ ಕುಂಭಮೇಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮಾಡ್ತಾರೆ, ಇದರಿಂದ ಏನೆಲ್ಲ ಪ್ರಯೋಜನಗಳಿದೆ, ಧಾರ್ಮಿಕ ಆಚರಣೆ ಹೇಗಿರುತ್ತೆ, ಯಾವ ರೀತಿ ಈಗ ಪ್ರತೀತಿಗೆ ಬಂತು, ಇದೆಲ್ಲದ್ರ ಬಗ್ಗೆ ನಮ್ಮ ಹಿಂದಿನವರು ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಜಾತ್ರೆ ಸಮಾರಂಭಗಳನ್ನ, ಹಬ್ಬ ಹರಿದಿನಗಳನ್ನ, ಈ ರೀತಿಯಾದಂತಹ ಕುಂಭಮೇಳವನ್ನ ಮಾಡಿದ್ರು. ಅದರಲ್ಲಿ ಎಲ್ಲವೂ ಒಳಗೊಂಡಿತ್ತು. ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಸೈಂಟಿಫಿಕಲಿ ನಾವು ನೋಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ನಮಗೆ ತೆರೆಕೊಳ್ಳುತ್ತೆ. ನಾವೇನು ಅಂದ್ರೆ ಆ ಒಂದು ಆಲೋಚನಾ ದೃಷ್ಟಿಯಿಂದ ನೋಡ್ಬೇಕು. ಅದನ್ನ ಮೌಢ್ಯ ಅನ್ನೋ ದೃಷ್ಟಿಯನ್ನ ಬಿಟ್ಟು ಆಲೋಚನಾ ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗೂ ನಮಗೆ ಸತ್ಯದ ಅರಿವಾಗುತ್ತೆ. ಸಾಮಾಜಿಕವಾಗಿ, ಮಾನಸಿಕವಾಗಿ, ಜೊತೆಗೆ ದೈವಿಕವಾಗಿ ಇದೆಲ್ಲ ಹಬ್ಬ ಹರಿದಿನಗಳು, ಈ ಕುಂಭಮೇಳಗಳ ಅವಶ್ಯಕತೆ ಖಂಡಿತ ಅದು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ರಿ. ಥ್ಯಾಂಕ್ ಯು ದಕ್ಷ ಅವರೇ. ಧನ್ಯವಾದಗಳು. ನೋಡಿದ್ರೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.